ಮಂಡ್ಯದಲ್ಲೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ನಡೆದಿದೆ. 8 ವರ್ಷ ಪ್ರೀತಿಸಿದ್ದಾರೆ. 8 ವರ್ಷ ಪ್ರೀತಿಸಿದ ಬಳಿಕ ಪ್ರಿಯತಮೆಗೆ ಪ್ರಿಯಕರ ಕೈ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ನಡೆದಿದೆ. 8 ವರ್ಷದ ಪ್ರೀತಿಯ ಬಳಿಕ ಕೈ ಕೊಟ್ಟಿದ್ದಾನೆ ಪ್ರಿಯಕರ. ಮಳವಳ್ಳಿ ತಾಲೂಕಿನ ಬಳ್ಳಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅನ್ಯ ಜಾತಿಯ ನೆಪ ಒಡ್ಡಿ ಪ್ರಿಯತಮೆಗೆ ಈಗ ಮೋಸ ಮಾಡಿದ್ದಾರೆ. ಪರಸ್ಪರ ಪ್ರೀತಿಸ್ತಾ ಇದ್ರು ರಮ್ಯಶ್ರೀ ಹಾಗೂ ಮಂಜು. ಮದುವೆಗೆ ಒತ್ತಾಯಿಸಿದ್ದಕ್ಕೆ ಈಗ ಪ್ರಿಯಕರ ಆಕೆಯನ್ನ ದೂರ ಇಟ್ಟಿದ್ದಾರೆ. ಬಳಿಕ ಮತ್ತೊಂದು ಯುವತಿಯ ಜೊತೆ ಮದುವೆಗೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಷಯ ತಿಳಿದು ಮಂಜು ಮನೆ ಮುಂದೆ ಧರಣಿಯನ್ನ ಕೂತಿದ್ದಾಳೆ ಯುವತಿ. ಈ ಸಂದರ್ಭದಲ್ಲಿ ಪ್ರಿಯಕರನ ಸಂಬಂಧಿಕರು ಹೈ ಡ್ರಾಮಾ ಮಾಡಿದ್ದಾರೆ. ನ್ಯಾಯ ಕೇಳಲು ಬಂದ ಯುವತಿಯ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಸದ್ಯ ಯುವತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. 8 ವರ್ಷ ಪ್ರೀತಿಸಿದ್ದಾನೆ. ಆಗ ಜಾತಿ ಬೇರೆ ಇತ್ತ, ಅದೇ ಜಾತಿ ಇತ್ತು. ಈಗ ಜಾತಿಯ ನೆಪ ಒಡ್ಡಿದ್ದಾನೆ. ಜಾತಿಯ ನೆಪ ಒಡ್ಡಿ ನಿರಾಕರಿಸಿದ್ದಾನೆ ಮದುವೆ ಆಗೋದಕ್ಕೆ. ಆನಂತರ ಬೇರೆ ಯುವತಿಯ ಜೊತೆ ಮದುವೆಗೂ ಕೂಡ ತಯಾರಿಯನ್ನ ನಡೆಸಿದ್ದಾನೆ. ನಾನು ಓದಬೇಕಾದ್ರೆ ನನಗೆ ಮತ್ತೆ ಈ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಮಂಜಿಗೆ ಸ್ನೇಹ ಆಗುತ್ತೆ. ಸ್ನೇಹ ಅಂತಕ್ಕಂಥದ್ದು ಪ್ರೀತಿ ಸಿಗುತ್ತೆ. ಬರೀ ಪ್ರೀತಿ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ, ಎಲ್ಲ ಥರದಲ್ಲೂ ಮುಂದುವರೆದಿರುತ್ತೆ. ಅದಾದ ನಂತರ ನಾನು ಮದುವೆ ಆಗುವಂತ ಕೇಳಿದಾಗ ಮದುವೆ ಆಗ್ತೀನಿ, ನನ್ನ ಅಣ್ಣನ ಮದುವೆ ಆಗ್ಬಿಡ್ಲಿ, ನಾವೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದ್ರೆ ನನ್ನ ಅಣ್ಣನಿಗೆ ಹುಡುಗಿ ಕೊಡಲ್ಲ ಅಂತ ಹೇಳಿ ನಂಬಿಸ್ತಾನೆ ಬಂದ. ಅವ್ರ ಅಣ್ಣನ ಮದುವೆನೂ ಕೂಡ ಆಯಿತು. ಅವಾಗ ಮದುವೆ ಆಗುವಂತಂದಾಗ ಇಲ್ಲ ನಮ್ಮ ಅಣ್ಣ ಫಾರಿನ್ಗೆ ಹೋಗಿದ್ದು ಬಂದ್ಬಿಡ್ತಾರೆ, ಆಮೇಲೆ ಆಗೋಣ ಅಂತಂದ. ಅದು ಆಯಿತು. ಅದು ಆದಮೇಲೆ ಇಲ್ಲ ಮನೆ ಕಟ್ಟಿಸ್ತಾ ಇದ್ದಾರೆ ದೊಡ್ಡಪ್ಪ, ಇದೇ ಕಥೆಗಳನ್ನ ಹೇಳ್ತಾ ಬಂದ. ಈ ನಡುವೆ ನನಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧಗಳು ಬಂದರೂ ಕೂಡ ಇಲ್ಲ ಆಗಬೇಡ, ನಾನೇ ನೀನು ಮೋಸ ಮಾಡ್ತೀನಿ, ಆ ಥರ ಮೋಸ ಮಾಡಿದ್ರೆ ಬಂದು ಚಪ್ಪಲಿ ತೊಗೊಂಡು ಹೊಡಿ, ನಾನೇನು ಬೇರೆ ಊರನ ಇದೇ ಊರವನ್ ತಾನೆ ಅಂತೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ನಾನು ಯಾವಾಗ ಮದುವೆ ಆಗುವಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಅವ್ನ ಕಥೆಗಳು ಸ್ಟಾರ್ಟ್ ಆಯಿತು. ನನ್ನ ಕಾಲ್ನೆಲ್ಲ ಬ್ಲಾಕ್ ಮಾಡೋದು, ನನಗೆ ಕೆಟ್ಟದಾಗಿ ಬೈಯೋದು, ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಒಂದೇ ಊರು, ನಾನೇನಾದರೂ ಮದುವೆ ಆದರೆ ನಮ್ಮಪ್ಪ ಊರಿನ ಯಜಮಾನ, ನನಗೆ ಜೋರು ತಗೊಂಡು ಹೊಡಿತಾರೆ ಅಂತೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಅದು ಅಲ್ಲದೆ ನಾನು ನೀನು ಬೇರೆ ಜಾತಿ ಅಂತೆಲ್ಲ ಹೇಳ್ದೆ ಸರ್. ಅದಕ್ಕೆ